ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲಿ ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಈ ಪ್ಯಾಕ್ ತುಂಬಾ ಏರ್ ಫಾಲ್ ಆಗೋರಿಗೆ, ಡೆಲ್ ಹೇರ್ಗೆ, ಫ್ರಿಝಿ ಹೇರ್ಗೆ, ಡ್ಯಾಂಡ್ರಫ್ ಇರೋರಿಗೆ, ಮತ್ತೆ ಹೇರ್ ಗ್ರೋತ್ ಕಮ್ಮಿ ಇರೋರಿಗೆ ಫಾಸ್ಟ್ ಆಗಿ ಆಗಬೇಕು ಅಂತ ಅಂದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ನೀರು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆಗ್ತಾ ಇದೆ. ಇದು ಬೆಂಡೆಕಾಯಿ, ನನ್ನ ಹೇರ್ ಲೆಂತ್ಗೆ ಒಂದು 10 ಬೆಂಡೆಕಾಯಿ ತಗೊಂಡು ಈ ಥರ ಚಾಪ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಸ್ವಲ್ಪ ಬೇಯೋದಕ್ಕೆ ಹಾಕೋಣ. ಹಾಕಿದ್ದೀನಿ. ಇದು ಇವಾಗ ಒಂದು 10 ನಿಮಿಷ ಬಾಯ್ಲ್ ಆಗಬೇಕು. ಇದು ಬಾಯ್ಲ್ ಆದಾಗ ಈ ಥರದ್ದು ಜೆಲ್ಲಿ ಥರ ಬರುತ್ತೆ. ಈ ಬೆಂಡೆಕಾಯಲ್ಲಿ ವಿಟಮಿನ್ ಇ, ವಿಟಮಿನ್ ಸಿ, ವಿಟಮಿನ್ ಕೆ, ಮ್ಯಾಗ್ನೀಷಿಯಮ್, ಐರನ್ ಕಂಟೆಂಟ್ ಇರುತ್ತೆ. ಕೂದಲಿಗೆ ಇದೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದಿವಾಗ ರೆಡಿ ಆಗಿದೆ. ಜೆಲ್ ಫಾರ್ಮ್ ಆಗಿದೆ ಚೆನ್ನಾಗಿ. ಈ ಜೆಲ್ ಹೇರ್ ಶೈನಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದಿವಾಗ ಮುಗೀತು. ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿ ಫುಲ್ ಕೂಲ್ ಆಗೋವರೆಗೂ ಬಿಡಬೇಕು. ಇದಿವಾಗ ಕೂಲ್ ಆಗಿದೆ. ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನಾನು ಆ ಜೆಲ್ ಸಮೇತ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಈ ಪೇಸ್ಟ್ನ ಇವಾಗ ನಾವು ಫಿಲ್ಟರ್ ಮಾಡ್ಕೋಬೇಕು ಒಂದು ಕಾಟನ್ ಬಟ್ಟೆಯಿಂದ. ತೋರಿಸ್ಕೊಡ್ತೀನಿ ಹೆಂಗೆ ಫಿಲ್ಟರ್ ಮಾಡೋದು ಅಂತ. ಜೆಲ್ ಈ ಥರ ಬರುತ್ತೆ. ಹಿಂಗೆ ಸಣ್ಣ ಸಣ್ಣ ಬೀಜಗಳೆಲ್ಲ ಇದ್ದರೆ ಈ ಥರ ಬರುತ್ತೆ. ನೀವೇನಾದ್ರು ದಪ್ಪ ರುಬ್ಕೊಂಡಿದ್ರೆ. ನಾನು ಫುಲ್ ಸಣ್ಣದಾಗಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೆ ಫುಲ್ ನೀಟಾಗಿ ಬಂದಿದೆ. ಈಗ ನೆಕ್ಸ್ಟ್ ಒಂದು 2 ಸ್ಪೂನ್ ಕಾನ್ಫ್ಲೋರ್ ಹಾಕೊಂಡಿದ್ದೀನಿ. ನನ್ನ ಹೇರ್ ಲೆಂತಿಗೆ ಎಷ್ಟು ಬೇಕು ಅಷ್ಟು. ಈ ಥರ ಲಿಕ್ವಿಡ್ ಥರ ಮಾಡ್ಕೋಬೇಕು. ಇದನ್ನು ಬೆಂಡೆಕಾಯಿನ ನಾವು ಯಾವ್ದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಬಿಸಿ ಮಾಡಬೇಕು ಕಾನ್ಫ್ಲೋರ್ ಹಾಕಿ. ಬಿಸಿ ಆಗಿದೆ ಇದು. ಇದಕ್ಕೆ ಇವಾಗ ನಾವು ಕಾರ್ನ್ಫ್ಲೋರ್ ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ತಿರುಗಿಸ್ತಾ ಇರಬೇಕು, ಇಲ್ಲ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇದು ಒಂದು 5 ಮಿನಿಟ್ಸ್ ಬಿಸಿ ಮಾಡ್ಕೊಬೇಕು ಕಾರ್ನ್ಫ್ಲೋರ್ ಹಾಕಿ. ನೋಡಿ ಚೆನ್ನಾಗಿದೆ ಕಲರ್, ಒಂಥರ ಗ್ರೀನ್ ವೈಟ್ ಮಿಕ್ಸ್ ಆಗಿ ಒಂಥರ ಕಲರ್ ಚೆನ್ನಾಗಿ ಸ್ವಲ್ಪ ಕ್ರೀಮಿ ತರ ಬರುತ್ತೆ ತಿಕ್ಕಾಗಿ. ಇದು ತಣ್ಣಗಾದ್ಮೇಲೆ ಹೇರಿಗೆ ಹೆಂಗ್ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಇವಾಗ 2 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ನಾನು 2 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕೊಂಡಿದ್ದೀನಿ. ನಾನು ಸ್ವಲ್ಪ ಡ್ರೈ ಸ್ಕ್ಯಾಲ್ಪ್. ನಿಮ್ಮದು ಸ್ಕ್ಯಾಲ್ಪ್ ಟೈಪ್ಸ್ ಆಯಿಲಿ ಇದೆಯೋ ಅಥವಾ ಡ್ರೈ ಇದೆಯೋ ಅಂತ ನೋಡಿಕೊಂಡು ನೀವು ಇದಕ್ಕೆ ಆಯಿಲ್ ಹಾಕೋಬೇಕು. ತುಂಬ ಆಯಿಲಿ ಆಗಿದ್ರೆ 1 ಸ್ಪೂನ್ ಕೊಕೊನಟ್ ಆಯಿಲ್ ಅಥವಾ ಆಮಂಡ್ ಆಯಿಲ್, ಜೊಜೋಬಾ ಆಯಿಲ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡೋವಂಥದ್ದು. ನಿಮ್ಮ ಹೇರ್ ಟೈಪಿಗೆ ಯಾವ್ದು ಸೂಟ್ ಆಗಿದೆ ಅದನ್ನು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆಯಿಲ್ ಆದರೆ ಸ್ಕ್ಯಾಲ್ಪ್ ಆದರೆ 1 ಸ್ಪೂನು, ಡ್ರೈ ಸ್ಕ್ಯಾಲ್ಪ್ ಆಗಿದ್ದರೆ 2 ಸ್ಪೂನ್ ಆಯಿಲ್ನ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕೂದಲಿಗೆ ಅಪ್ಲೈ ಮಾಡಬೇಕು. ಏರ್ ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಫಸ್ಟ್ ಹಿಂಗೆ ಪಾರ್ಟಿಷನ್ ಮಾಡಿಕೊಂಡು ಈ ಥರ ರೂಟ್ಸಿಗೆ ಅಪ್ಲೈ ಮಾಡಿ ಫಸ್ಟು ನೀಟಾಗಿ. ಈ ಥರ ಒಂದೊಂದೇ ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ರೂಟ್ಸಿಗೆಲ್ಲ ಚೆನ್ನಾಗಿ ಹಾಕಿ. ಹೇರ್ ಲೆಂತಿಗೇನು ಅಷ್ಟು ಬೇಡ, ನೀವು ಬೇಕು ಅಂದರೆ ಹಾಕ್ಕೊಡಿ. ಬಟ್ ನಾನು ಹೇರ್ ಲೆಂತಿಗೇನು ಹಾಕಲ್ಲ, ನಾನು ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡ್ತಾ ಇರೋದು.
ಇದು ಅಪ್ಲೈ ಎಲ್ಲ ಆಯಿತು. ಇದಿವಾಗ 1.5 ಅವರ್ 2 ಅವರ್ ಬೇಕು ಡ್ರೈ ಆಗೋದಕ್ಕೆ. ವಾಶ್ ಆದಮೇಲೆ ಹೇರ್ ನೋಡಿ ಎಷ್ಟು ಶೈನಿಯಾಗಿ ಎಷ್ಟು ಸ್ಮೂತಾಗಿ ಕಾಣುತ್ತೆ ಅಂತ. ಈ ಪ್ಯಾಕ್ನ ನೀವು ವಾರದಲ್ಲಿ 1 ಸತಿ ಇಲ್ಲ 2 ಸತಿ ಯೂಸ್ ಮಾಡಿ ನನಗೆ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.